ಅವರ ಮುಖವನ್ನೇ ನೋಡಿದ್ರೆ ಮುಸ್ಲಿಂ ಆಗ್ತಾ ಇದ್ದಾರೆ. ಅವ್ರು ಬಯಾನ್ ಮಾಡುವ ಅವಶ್ಯಕತೆನೇ ಇಲ್ಲ. ಅವರೊಂದು ಮುಸ್ಕಾನ್ ನೋಡಿದ್ರೆ ಅವನದು ಈಮಾನ್ ಅಲ್ಲೇ ಚೇಂಜ್ ಆಗ್ತದೆ. ಅವ್ರ ಮಾತು ಆಡಿದ್ರೆ ಅಲ್ಲೇ ಅವ್ರು ಎಷ್ಟು ಕಠೋರವಾದ ಮನಸ್ಸಾದ್ರೂ ಕೂಡ ಅವರ ಮುಂದೆ ಮೃದು ಇದ್ದ. ಎಷ್ಟು ದೊಡ್ಡ ಜಾಹಿರಾದ ಮನುಷ್ಯ ಆದ್ರೂ ಕೂಡ ಅವ್ರ ಮುಂದೆ ಬಂದು ನಿಂತರೆ ಅವರ ಮಾತಲ್ಲೇ ಏನಾಗ್ತದೆ, ಅವನು ಒಳ್ಳೆ ಒಂದು ಆಬಿದಾದ ಆಲಿಮಾದ ಒಂದು ಮನುಷ್ಯ ಆಗ್ತದೆ. ಎಷ್ಟೋ ಕರೋಡು ಲಕ್ಷಕ್ಕಿಂತ ಮುಸ್ಲಿಂ ಆಗಿದ್ದಾರೆ ಅವ್ರ ಕೈಯಿಂದ. ಯಾರು? ಖಾಜಾ ರಲಿಯಲ್ಲಾಹು ಅನ್ಹು ಕೈಯಿಂದ. ಆದ್ರೆ ನನ್ನ ಮುಸ್ಲಿಂ ಸಹೋದರರೇ, ಎಲ್ಲರೊಂದಿಗೆ ನಾವು ಇವತ್ತು ನಮ್ಮ ಈದ್ನ ಸಂದೇಶ ಏನೆಂದ್ರೆ ಎಲ್ಲರೊಂದಿಗೆ ಸೌಹಾರ್ದತೆಯಿಂದ, ಸಹಬಾಳ್ವೆಯಿಂದ, ಪ್ರೀತಿಯಿಂದ ವರ್ತಿಸಬೇಕು. ಇದಾಗಿದೆ ಇಸ್ಲಾಂ. ಮತ್ತೊಂದು ಹದೀಸ್ ಶರೀಫ್ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಅಲ್ ಇಸ್ಲಾಂ ಅನ್ ತಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ವ ಅನ್ನ ಮುಹಮ್ಮದುರ್ ರಸೂಲುಲ್ಲಾಹ್ ವ ತುಕೀಮು ಸಲಾತ ವ ತುತಿಯು ಝಕಾತ ವ ತುಹಿಜ್ಜಲ್ ಬೈತ ವ ತಸೂಮ ರಮದಾನ್. ಇದು ಕೂಡ ಇಸ್ಲಾಂ. ಇಸ್ಲಾಂ ಅಂದ್ರೆ ಎರಡು ವಿಭಾಗ ಇದೆ. ಒಂದು ಒಳ್ಳೆಯ ಮಾತು, ಒಳ್ಳೆಯ ಊಟ ಕೊಡೋದು. ಇದು ನಾವು ಕೊಡ್ತೇವೆ. ಸುನ್ನಿದ್ದು ದೊಡ್ಡ ಒಂದು ತಕ್ದಿ ಅಂತ ಹೇಳ್ಬೇಕು. ನಾವು ಏನು ಮಾಡಿದ್ರು ಊಟ ಕೊಡ್ತೇವೆ. ಸ್ವಾಧ್ಯ ಮಾಡಿದ್ರು ಊಟ, ಮದುವೆ ಮಾಡಿದ್ರು ಊಟ, ಏನ್ ಮನೆ ಫಂಕ್ಷನ್ ಮಾಡಿದ್ರು ಊಟ ಕೊಡ್ತೇವೆ. ಅದು ಚಿಕ್ಕ ವಿಷಯನಲ್ಲ. ಒಂದು ಊಟ ಕೊಡೋದು, ಒಂದು ದಾನ ಕೊಡೋದಾದ್ರೆ ಅದು ದೊಡ್ಡ ವಿಷಯ, ದೊಡ್ಡ ಪ್ರತಿಫಲವಿದೆ. ಅದು ನಮ್ಮ ಅಂಬಿಯಾಗಳು ಔಲಿಯಾಗಳ ಶೃಂಖಲೆಯಲ್ಲಿ ಬಂದಂತ ವಿಷಯ. ಅವ್ರದ್ದು ಸರಿಯಾಗಿದೆ. ಅದನ್ನು ನಾವು ಏನ್ ಮಾಡ್ಬೇಕು? ಫಾಲೋ ಮಾಡ್ಬೇಕು. ಮತ್ತೊಂದು ಹದೀಸ್ ರಸೂಲ್ ಹೇಳ್ತಾರೆ, ಅಲ್ ಇಸ್ಲಾಂ ಅನ್ ತಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್, ಅಲ್ಲಾಹನಲ್ಲದೆ ಬೇರೊಬ್ಬ ಆರಾಧನಿಲ್ಲ. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್, ಅಶ್ಹದು ಅನ್ನ ಮುಹಮ್ಮದುಲ್ಲಾಹ್.